ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಕರ್ಮ ನಿಯಮವನ್ನು ಯಾರು ಸೃಷ್ಟಿ ಮಾಡಿದರು? ಈ ಕರ್ಮ ಎನ್ನುವುದು ಯಾರು ಹುಟ್ಟಿಸಿದರು? ಇದನ್ನು ಭಗವಂತನಂತೂ ಹುಟ್ಟಿಸಿಲ್ಲ. ಆತ್ಮವು ಸೃಷ್ಟಿಯಾದಾಗ ಮೊಟ್ಟಮೊದಲು ಅದರ ಶರೀರ ಪರಮ ಪ್ರಕಾಶದಲ್ಲಿತ್ತು. ತನ್ನ ಸಂಕಲ್ಪಗಳಿಂದಾಗಿ ಆತ್ಮ ಕೆಳಸ್ತರಕ್ಕೆ ಇಳಿಯುತ್ತಾ ಹೋಯಿತು. ಆತ್ಮದ ಶರೀರ ಪರಮ ತತ್ವಕ್ಕೆ ಬಂದು ಬಿಟ್ಟಿತು. ಪರಮ ಪ್ರಕಾಶದಲ್ಲಿದ್ದ ಆತ್ಮ ಪರಮ ತತ್ವಕ್ಕೆ ಬಂದಾಗ ಆ ಪರಮ ತತ್ವದ ಜಗತ್ತಿನಲ್ಲಿ ಶಬ್ದವೆನ್ನುವುದೇ ಇರಲಿಲ್ಲ, ಭಾಷೆಯೇ ಇರುವುದಿಲ್ಲ. ಅಂದರೆ ಮಾತು ಅನ್ನುವುದೇ ಇರಲಿಲ್ಲ. ಕೇವಲ ಸಂಕಲ್ಪಗಳಿರುತ್ತವೆ, ಸಂಕಲ್ಪಗಳ ಭಾಷೆ ಇರುತ್ತದೆ. ನಂತರ ಆತ್ಮ ಕೆಳಸ್ತರಕ್ಕೆ ಇಳಿಯುತ್ತಾ ಹೋಗಿ ಪಂಚತತ್ವಕ್ಕೆ ಬಂದಾಗ ಮಾತು, ಭಾಷೆ ಹುಟ್ಟಿಕೊಳ್ಳುತ್ತದೆ. ಏನನ್ನೇ ಯೋಚಿಸಲಿ, ಸಂಕಲ್ಪ ಮಾಡಲಿ, ಅವೆಲ್ಲವೂ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗುತ್ತಾ ಹೋಗತೊಡಗಿದವು. ಅಂದರೆ ಅವುಗಳನ್ನು ನಾವೇ ಸೃಷ್ಟಿ ಮಾಡುತ್ತಿದ್ದೇವೆ ಮತ್ತು ಅವುಗಳನ್ನು ಒಂದಲ್ಲ ಒಂದು ದಿನ ನಾವು ಅನುಭವಿಸಲೇಬೇಕಾಗಿ ಬರುತ್ತದೆ. ಇದರ ಮಧ್ಯೆ ಭಗವಂತ ಬರುವುದೇ ಇಲ್ಲ. ಬ್ರಹ್ಮಾಂಡಗಳು ಕೇವಲ ಒಂದು ಸಂಕಲ್ಪದಿಂದ ರಚನೆಯಾಗುತ್ತಾ ಹೋಗಿದೆ. ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ ಆತ್ಮರು ಸಂಕಲ್ಪಗಳನ್ನು ಮಾಡುತ್ತಾ ಮುಂದೆ ಹೋದಾಗ ಅವರ ಆತ್ಮಶಕ್ತಿ ಕುಂದುತ್ತಾ ಹೋಗುತ್ತದೆ. ಅವರು ಆ ಕಾರಿಗೆ ಬಂದು ಸಾಕಾರಿ ಶರೀರಕ್ಕೆ ಬಂದು ಬಿಡುತ್ತಾರೆ. ಈ ರೀತಿ ಥಿಯರಿ ಆಫ್ ಕರ್ಮ ತನ್ನಿಂದ ತಾನೇ ರಚನೆಯಾಗುತ್ತಾ ಹೋಗಿದೆ. ಭಗವಂತ ಇದನ್ನು ಸೃಷ್ಟಿ ಮಾಡಿಲ್ಲ. ಭಗವಂತ ಮೊದಲು ಬಹಳ ಸುಂದರವಾದ ನಿರಾಕಾರಿ ಜಗತ್ತನ್ನು ಸೃಷ್ಟಿ ಮಾಡಿದ್ದ. ಆದರೆ ಆತ್ಮರು ತಮ್ಮ ಸಂಕಲ್ಪಗಳಿಂದಾಗಿ ತಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಬಂದರು. ಅವರ ಪ್ರತಿಯೊಂದು ನೆಗೆಟಿವ್ ಸಂಕಲ್ಪಗಳು ಸಹ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗುತ್ತಾ ಹೋದವು. ಅವೇ ಕರ್ಮಗಳಾಗಿ ಅವುಗಳನ್ನು ತೀರಿಸಿಕೊಳ್ಳಲು ಆತ್ಮರು ಆಕಾರಿಯಿಂದ ಸಾಕಾರಿ ಶರೀರದ ಧಾರಣೆ ಮಾಡಿಕೊಳ್ಳುತ್ತಾ ಬಂದರು. ಹೀಗೆ ಪ್ರತಿಯೊಂದು ಆತ್ಮ ತನ್ನ ಸುಖ ದುಃಖಗಳಿಗೆ, ತನ್ನೆಲ್ಲ ಕರ್ಮಗಳಿಗೆ ತಾನೇ ಹೊಣೆಯಾಗಿರುತ್ತದೆ. ಭಗವಂತ ಮೊದಲು ಪರಮ ಪುರುಷರನ್ನು ಸೃಷ್ಟಿ ಮಾಡಿದ್ದ. ಅವರೇ ಮುಂದೆ ಶಕ್ತಿ ಕಳೆದುಕೊಂಡು ದೇವತೆಗಳಾದರು, ಆಕಾರಿ ಶರೀರಕ್ಕೆ ಬಂದರು. ದೇವತೆಗಳು ತಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಂಡು ಸಾಕಾರಿ ಶರೀರಕ್ಕೆ ಅಂದರೆ ಭೂಲೋಕಕ್ಕೆ 5 ತತ್ವದಲ್ಲಿ ಬಂದರು. ದೇವತೆಗಳೇ ಆಗಿರಲಿ, ಮನುಷ್ಯರೇ ಆಗಿರಲಿ, ಯಾರೇ ಇರಲಿ, ಅವರ ಸಂಕಲ್ಪ, ವಿಚಾರ, ಆಲೋಚನೆಗಳು ಎಲ್ಲವೂ ಕಾರಣ ಶರೀರದಲ್ಲಿ ಕರ್ಮಗಳಾಗಿ ರೆಕಾರ್ಡ್ ಆಗುತ್ತಾ ಹೋದವು. ಪ್ರತಿ ಆತ್ಮರು ಅವರವರ ಕರ್ಮ ಅವರವರೇ ಅನುಭವಿಸುತ್ತಿದ್ದಾರೆ. ದುಃಖ ಬಂದಾಗ ಭಗವಂತನನ್ನು ದೂಷಿಸುತ್ತಾರೆ. ತನ್ನ ಸುಖ ದುಃಖಕ್ಕೆ ತಾನೇ ಹೊಣೆ, ನಾನೇ ನನ್ನ ಕರ್ಮಗಳನ್ನು ಸೃಷ್ಟಿ ಮಾಡಿದ್ದೇನೆ ಎಂಬುದನ್ನು ಆತ್ಮರು ತಿಳಿದುಕೊಳ್ಳಲು ಹೋಗುವುದೇ ಇಲ್ಲ. ಆಧ್ಯಾತ್ಮ ಜ್ಞಾನದಿಂದ ಈ ಎಲ್ಲ ರಹಸ್ಯವನ್ನು ಆತ್ಮರು ತಿಳಿದುಕೊಳ್ಳಬಹುದು. ಇದನ್ನೆಲ್ಲ ತಿಳಿದುಕೊಂಡಾಗ ಆತ್ಮ ಯಾರನ್ನೂ ದೂಷಿಸದೆ ಶಾಂತವಾಗಿ ತನ್ನೆಲ್ಲ ಕರ್ಮಗಳನ್ನು ಆದಷ್ಟು ಬೇಗ ತೀರಿಸಿಕೊಂಡು ಭಗವಂತನನ್ನು ಸೇರುವ ಹಂಬಲದಲ್ಲಿರುತ್ತದೆ. ಅಜ್ಞಾನಿ ಆತ್ಮರು ಹೊಸ ಹೊಸ ಕರ್ಮಗಳನ್ನು ಸೃಷ್ಟಿ ಮಾಡುತ್ತಲೇ ಹೋಗುತ್ತಾರೆ. ಹಳೆಯ ಹೊಸ ಎಲ್ಲ ಕರ್ಮದ ಭಾರ ಹೊರಲಾರದೆ ದುಃಖದಲ್ಲಿ ಜೀವನ ಸಾಗಿಸುತ್ತಾ ಹೋಗುತ್ತಾರೆ. ಅಂದರೆ ಭಗವಂತನನ್ನು ಅಥವಾ ಬೇರೆ ಆತ್ಮರನ್ನು ಹೊಣೆಗಾರರನ್ನಾಗಿ ಮಾಡಿ ಅಳುತ್ತಾ ಜೀವಿಸುತ್ತಾರೆ. ಆತ್ಮರೆಲ್ಲರೂ ಕರ್ಮ ನಿಯಮವನ್ನು ತಿಳಿದುಕೊಳ್ಳಬೇಕು. ತಮ್ಮ ಕರ್ಮಗಳಿಗೆ ತಾವೇ ಕಾರಣ, ತಮ್ಮ ಭಾಗ್ಯಕ್ಕೆ ತಾವೇ ಕಾರಣ, ತಮ್ಮ ಸುಖ ದುಃಖಗಳಿಗೆ ತಾವೇ ಕಾರಣ ಎಂಬುದನ್ನು ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿದೆ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, 5:30 a.m. to 6:30 a.m. Monday to Saturday. Join us daily for live meditation,
10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो